ಓಂ ಶ್ರೀ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ಮಹಾಭಾವ ಶಾಸ್ತ್ರಿ ನಮನ. ವೇದಿಕೆಯ ಮೇಗಿರುವಂಥ ಹುಬ್ಬಳ್ಳಿಯ ನಗರದ ಒಳ್ಳೆಯ ಸಂಗೀತಗಾರರು, ಉತ್ತರ ಕರ್ನಾಟಕದ ಕರ್ನಾಟಕದ ಹೆಸರುವಾಸಿದಂಥ ಪೂಜ್ಯ ಮೋಹನ್ ಗುರುಸ್ವಾಮಿಗಳು, ಅತಿ ಸಮಾಧಾನ ಶಾಂತಿ ರೀತಿರುವಂಥ ಗೋಕುಲದ ಮೋಹನ್ ಗುರುಸ್ವಾಮಿಗಳೇ, ಹಾಗೂ ಧಾರವಾಡದ ಹಿರಿಯರಾದಂಥ ಪಟ್ಟಣ ಶೆಟ್ಟಿ ಗುರುಸ್ವಾಮಿಗಳೇ, ಅತಿ ಸೊಮ್ಮೆ ಇರುವಂಥ ನನ್ನ ಅಮೀನ್ ಭಾವ್ಯದ ಗುರುಸ್ವಾಮಿಗಳೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗುರುಸ್ವಾಮಿಗಳಿಗೂ ಮತ್ತು ಸಭಾದಲ್ಲಿ ಪಾಲ್ಗೊಂಡಂಥ ಗುರು ಹಿರಿಯರು, ಪೂಜ್ಯ ತಂದೆ ತಾಯಿಗಳಿಗೆ ನನ್ನ ಭಕ್ತಿಯ ಪೂರ್ವಕವಾಗಿ ಶರಣ. ಭಗವಂತನ ಈ ಅನುಗ್ರಹದಿಂದ ಮತ್ತು ಭಗವಂತನ ಆಶೀರ್ವಾದದಿಂದ ಧಾರವಾಡದಲ್ಲಿ ಕೆಳಗಡೆ ಮನೆ ಮಾಡಿಕೊಂಡು ಮೇಲ್ಗಡೆ ದೇವಸ್ಥಾನ ಕಟ್ಟಿದ್ದು ಮೋಸ್ಟ್ಲಿ ಕರ್ನಾಟಕದಲ್ಲೆಲ್ಲ ನಾನು ಒಬ್ಬನೇ ಇರ್ಬೋದು. ಅದೇ ಸ್ಥಾಪನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಹೇಳ್ತಾ ಇದ್ರು, ನೀವು ಈ ಥರ ಮಾಡಬೇಡಿ, ಅಯ್ಯಪ್ಪಂದು ಈ ಥರ ಮಾಡಿದರೆ ಭಾಳ ಕಷ್ಟ ಅನುಭವಿಸ್ತಾರೆ ಅಂತೇಳಿ. ಹಾಗಡೆ ಮೋಹನ್ ಗುರುಸ್ವಾಮಿ ಅವರು ಕೂಡ ಹೇಳಿದರು, ಭಕ್ತಿಪೂರ್ವಕವಾಗಿ ಈ 48 ದಿವಸ ಒಂದು ವೃತವನ್ನು ಯಾರು ಮಾಡ್ತಾರೋ ಅವತ್ತು ಅಯ್ಯಪ್ಪ ಯಾರಿಗೀ ಕೈ ಬಿಡಲ್ಲ ಅಂತಂದರೆ ಅದಕ್ಕೆ ಮೋಸ್ಟ್ಲಿ ಸಾಕ್ಷಿ ನಾನೇ ಇರೋದು. ಯಾರು ಏನೋ ಹೇಳಿದ್ರು ನನ್ನದು ನಾನೇ ನಡೆಸ್ಕೊಂಡು ಸುಮಾರು 18 ವರ್ಷ ಆಯ್ತು ಧಾರವಾಡ ನಗರದಲ್ಲಿ ದೊಡ್ಡ ಪ್ರಮಾಣದಾಗ ಅಯ್ಯಪ್ಪನ ಮೆರವಣಿಗೆ ಅಂಬಾರಿಗೆ ಮಾಡ್ತಾ ಇರೋದು ಇದೇ ಗುರುಸ್ವಾಮಿ. ಯಾಕಂದರೆ ಎಲ್ಲಿ ನಂಬಿರ್ತೀವಲ್ಲ ಅಲ್ಲಿ ಖಂಡಿತವಾಗಿಯೂ ಅಯ್ಯಪ್ಪ ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿ ಅದರ ಸಾಕ್ಷಿ ಅವರು ಕೂಡ ಹೇಳಿದರು. ಅವರು ಅದು ಸತ್ಯನೇ ಹೇಳಿದರು. ನಾನು ಅವ್ರು ಸೈಕಲ್ ಮ್ಯಾಗ ಅಡ್ಡಾಡಿದ್ರೆ ನಾನು ಬರಿಗಲ್ಲ ಮ್ಯಾಗ ಅಡ್ಡಾಡಿದ್ದೀನಿ. ಆದರೆ ಒಂದಂತೂ ಸತ್ಯ, ನಾನು ಗ್ರಾಮೀಣ ಬ್ಯಾಂಕ್ನಾಗ ಸಣ್ಣ ನೌಕರರಿಂದ ದೊಡ್ಡ ಅಧಿಕಾರಿ ಆಗಿದ್ದೀನಿ. ಇದು ಅಯ್ಯಪ್ಪನ ಆಶೀರ್ವಾದ, ಇದು ಖಂಡಿತ. ಅದಕ್ಕೆ ಎಲ್ಲರೂ ಅಯ್ಯಪ್ಪನ ಬಗ್ಗೆ ಹೇಳೋಕ್ಕಿಂತ ನಾನು ಕೂತಂಥ ತಂದೆ ತಾಯಿಯಂದರಿಗೆ ಮತ್ತು ಈಗಿನ ಯುವಜನರಿಗೆ ಹೇಳ್ತೀನಿ. ಯಾಕಂದರೆ ಇನ್ನೂ ಹಿರಿಯ ಗುರುಸ್ವಾಮಿಗಳಿದಾರು ಅಯ್ಯಪ್ಪನ ಬಗ್ಗೆ ಭಾಳ ಹೇಳ್ತಾರೆ. ತಾಯಿಯಂದರೆ ಈ ಹಾಳಾದ ಟೆಕ್ನಾಲಜಿ ಬಂದೈತಿ, ನಿಮ್ಮ ಮಕ್ಕಳ ಬಗ್ಗೆ ಭಾಳ ನಿಗಾ ಇಡ್ರಿ. ಅದಕ್ಕಿಂತ ಮುಖ್ಯವಾಗಿ ತಾವು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಪೂಜೆ ಪುನಸ್ಕಾರ ಮಾಡಿಕೊಂಡು ಹೊರಗಡೆ ರಂಗೋಲಿ ಹಾಕಿ ನಿಮ್ಮ ಹಳೆಯ ಸಂಪ್ರದಾಯನ ಮರಿಬೇಡ್ರಿ. ಅದೆಲ್ಲ ಬಿಟ್ಕೊಂಡು ಬೆಳಗ್ಗೆ 10 ಗಂಟೆಗೆ ನೀವು TV ಸ್ಟಾರ್ಟ್ ಮಾಡಿದರೆ ಸಂಜೆ 8 ಗಂಟೆ ತನಕ ಧಾರಾವಾಹಿ ಬಿಟ್ಟರೆ ಏನು ನೋಡೋಂಗಿಲ್ಲ. ನೀವು ಧಾರಾವಾಹಿ ನೋಡಿ ನಿಮ್ಮ ಮಕ್ಕಳನ್ನ ಹಾಳು ಮಾಡಿದ್ದೀರಿ. ಯಾಕಂದರೆ ಆಮೇಲೆ ಕೊನೆಯ ಕಾಲಕ್ಕೆ ಬಂದು SLCಗೆ ಬಂದ್ಮೇಲೆ ನನ್ನ ಮಗ 18% 92 ಬರಬೇಕು, ಅವನು ಓದೋಂಗೇ ಇಲ್ಲ. ಮಕ್ಕಳ ಬಗ್ಗೆ ಭಾಳ ನಿಗಾ ಇಡ್ರಿ. ಸಮಾಜ ಕೆಟ್ಟೈತಿ, ಕಾಲ ಕೆಟ್ಟೈತಿ, ಯಾವುದೂ ಕೆಟ್ಟಿಲ್ಲ. ಕೆಟ್ಟವ್ರ ಫಸ್ಟ್ ನಾವು. ಯಾಕಂದ್ರೆ ತಂದೆ ತಾಯಿಗಳ ಮಾರ್ಗದರ್ಶನದಾಗ ನಾವು ಬೆಳೆದಿದ್ರೆ ಅದು ಎಲ್ಲವನ್ನೂ ಸರಿಯಾಗುತ್ತೆ. ಗುರು ಇಲ್ಲದೆ ನಮಗೆ ಯಾವತ್ತೂ ಇಲ್ಲ. ಆ ಗುರುಗಳು ಹೇಳಿದಂಥ ನಾನು ನೋಡಿದಲ್ಲಿ ಧಾರವಾಡ ನಗರಕ್ಕೆ ಬಂದು 95ರಾಗ ಬಂದಾಗಿಂದ ನೋಡ್ತಿದ್ದೆ, ನಾವು ಬೆಳಗ್ಗೆ ಎದ್ದು ನಮ್ಮ ಖರೀದ ಬಟ್ಟೆ ಬಿಟ್ಟರೆ ಯಾರ್ಯಾರೂ ಕಾಣ್ತಿರ್ಕಿಲ್ಲ. ನಮ್ಮದೇ ಹೇಳ್ತೀನಿ, ನಾನು ನಮ್ಗೆ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ. ಯಾಕ್ರಿ ಮೋಹನ್ ಸ್ವಾಮಿಗಳೇ, 95ರಲ್ಲಿ ನೋಡ್ಬೇಕಾದ್ರೆ ಬೆಳಗ್ಗೆ ಹೆಣ್ಣುಮಕ್ಕಳು ಯಾರೂ ಹೊರಗೆ ಬರ್ತಿರ್ಕಿಲ್ಲ. ನಾವೆಲ್ಲ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೋದ ಮೇಲೆ ಬರ್ತಿದ್ರೆ. ಇವಾಗ ಅದ್ರ ನಾವೇ ತಪ್ಪು ಮಾಡ್ತಾ ಇದ್ದೇವೆ. ಮೋಟರ್ ಸೈಕಲ್ ಮೇಲೆ ನಮ್ಮ ಮಾಳಿಗೆ ಪುತ್ರಗಳು ನಾವು ಹಿಂದೆ ಕುಣಿಸ್ಕೊತ ಹೇಳಿದ್ಮೇಲೆ ತಪ್ಪು ಮಾಡ್ತಾ ಇದ್ದೇವೆ. ಅವಾಗ ಹೆಂಗಿತ್ತಂದ್ರೆ ಗುರುಗಳು ನಮ್ಗಿಂತ ಸೀನಿಯರ್ ಅವ್ರು, ನಾನಲ್ಲ, ನಮ್ಮ ದೊಡ್ಡವರು ಅವರು. ಒಂದು ಸಾರಿ ನಾವು ಮನೆ ಬಿಟ್ಟು ಆಚೆ ಬಂದರೆ 24 ತಾಸು ಅಯ್ಯಪ್ಪನ ಧ್ಯಾನದಾಗ ಇದ್ದೀವತ್ತೇನೆ ಇವತ್ತಿಗೆ ನಾವು ಇಷ್ಟು ದೊಡ್ಡವರಾಗಿರ್ತೀವಿ. ಆ ಗುರುವಿನ ಮಾರ್ಗದಿಂದಲೇ ನಾವು ದೊಡ್ಡವರಾಗಿವಿ, ಗುರುವಿಂದ ಏನಲ್ಲ. ಈ ಭಾರತದ ಒಂದು ಶ್ರೇಷ್ಠವಾದಂಥ ಇಲ್ಲಿ ಅಂತ ಸಂಪ್ರದಾಯ ನಿಮಗೆ ಎಲ್ಲೆಲ್ಲಿ ಸಿಗೋದಿಲ್ಲ, ಯಾವ ಜನ್ಮಕ್ಕೆ ಹೋದ್ರೂ ಸಿಗೋದಿಲ್ಲ. ಈ ಮಣ್ಣಿನೊಳಗೆ ಎಷ್ಟು ತಾಕತ್ತಿದೆ ರೀ, ಎಂತಿಂಥ ತಾಕತ್ತಿದೆ, ಎಂತಿಂಥ ಮಹಾನ್ ಪುರುಷರಾಗಿದ್ದಾರೆ. ಯಾಕಂದರೆ ನಿಮ್ಮ ಹಿರಿಯರ ಒಂದು ಮಾರ್ಗ, ಗುರುವಿನ ಮಾರ್ಗ. ಹೀಗಾಗಿ ಅಯ್ಯಪ್ಪನನ್ನು ನಂಬಿದರೆ ಯಾವತ್ತೂ ಯಾರಿಗೇನೂ ಕೈ ಬಿಡಲ್ಲ, ಯಾವತ್ತೂ ಕೈ ಬಿಡಲ್ಲ. ನೀವು ಮಹಾಪೂಜೆ ನಡೆದಲ್ಲಿ ಮೋಹನ್ ಗುರುಸ್ವಾಮಿಗಳನ್ನು ತುಂಬಿರಬೇಕು. ಆ ಮೋಹನ್ ಗುರುಸ್ವಾಮಿ ತುಂಬಿರೋ ಪಟ್ಟಣ ಶೆಟ್ಟರು ನಾವು ಕೊಟ್ಟಂಥ ಕಾಯಿಲಿಂದನೇ ಮಕ್ಕಳ ಮದುವೆ ಆಗಿದ್ದಾವೆ, ಫಲ ಸಿಕ್ಕಿದೆ. ಅದು ನಮ್ದಲ್ಲ, ಅಯ್ಯಪ್ಪನ ಆಶೀರ್ವಾದ. ಹೀಗಾಗಿ ಬಡತನ ರೇಖೆದೊಳಗನೆ ಚಿಕ್ಕದಾಗಿ ಚೊಕ್ಕದಾಗಿ ಈ ನವ ಅಯೋಧ್ಯ ನಗರದಲ್ಲಿ ಕಟ್ಟಿದಂಥ ಅಯ್ಯಪ್ಪನ ದೇವಸ್ಥಾನ ಉತ್ತರವಾಗಿ ಬೆಳೆಯಲಿ, ಇನ್ನೂ ಆದಷ್ಟು ದೊಡ್ಡ ಪ್ರಮಾಣದಾಗಲಿ. ಅವರಿಗೆ ಕೊಟ್ಟಂಥ ಶ್ರಮ, ಅದಕ್ಕೆ ಹಿಂದೆ ಸಾಕಿರುವಂಥ ನಮ್ಮ ಶಿವಾನಂದ, ಮಧ್ಯದಲ್ಲಿ ಶಿವಾನಂದ ಕೈ ಬಿಡಬೇಡ್ರಿ, ಕಟ್ಟೋ ತನಕ ಇರ್ತಾರೆ. ಅದನ್ನು ಪೂರ ಒಂದು ದಂಡಿಗೆ ಹಚ್ಚಿ ಇನ್ನೂ ಸ್ವಲ್ಪ ಎತ್ತರ ಪ್ರಮಾಣದಾಗ ಆಗಲಿ ನಾನು ಇಲ್ಲಿ ಹಾರೈಸ್ತೇನೆ. ಗುರುಗಳೇ, ತಾವೊಂದು ಮಾತು ಹೇಳಿದ್ರಿ, ನಾನು ಹೇಳ್ಬೋದು ಗೊತ್ತಿಲ್ಲ, ಯಾಕೋ ಹಿರಿಯರಿಂದ ಮಾತಾಡಬಾರ್ದು, ಅದರ ಒಂದು ಮಾತು ಮಾತಾಡ್ತೀನಿ. ಕೇರಳದಲ್ಲಿ ಅಯ್ಯಪ್ಪ ಇರೋದು ಕರೆಕ್ಟ್. ಕೇರಳದಲ್ಲಿ ಹೋದ ಕೂಡಲೇ ನಾವು
ಎಂಥ ಕಷ್ಟ ತಗೊಂಡು ಹೋಗಿರ್ತೀವಿ, ಅಲ್ಲಿ ಎಂಥ ತೊಂದರೆ ಇದೆ, ಯಾವ ಅನುಕೂಲ ಇದೆ, ಶಬರಿಮಲೆಯಲ್ಲಿ ಯಾವ್ಯಾವುದೂ ನಮ್ಗೆ ಅನುಕೂಲ ಇಲ್ಲ. ಹೀಗಾಗಿ ನೀವು ಇರುಮುಡಿ ಹಣವನ್ನು ಅಲ್ಲಿ ಹಾಕಿರ ಅಂತ ಹೇಳಿದ್ರಿ, ಅವರೇ ದೊಡ್ಡವರು ಆಗ್ತಾರೆ. ಆ ಇರುಮುಡಿ ತಂದು ನಮ್ಮ ದೇವಸ್ಥಾನದ ಹಾಕಿ ನಮ್ಮ ದೇವಸ್ಥಾನ ದೊಡ್ಡದು ಮಾಡ್ರಿ ದಯವಿಟ್ಟು. ಯಾಕಂದ್ರೆ ಅಲ್ಲಿ ನಮಗೊಂದು ತಿನ್ಲಿಕ್ಕೆ ನೀರು ಸುದಿಕೆ ಕೊಡಲ್ಲ ಸ್ವಾಮಿ. ಅಯ್ಯಪ್ಪನ ದರ್ಶನಕ್ಕಾಗಿ ನಾವು 12 ತಾಸು ನಿಂತಿರ್ತೀವಿ. 12 ತಾಸು. ಇವ್ರು ದೊಡ್ಡವರು ಗುರುಗಳು ಹೋಗ್ಬಿಡ್ತಾರೆ, ಯಾಕಂದ್ರೆ ಇವ್ರಿಗೆ ಇಲ್ಲಿ ಲಿಂಕ್ ಅದ ಹೋಗ್ಬಿಡ್ತಾರೆ. ನಾವಿಲ್ಲಿಂದ ಹೋಗ್ಬೇಕು, ನಾವು ಯಾವ ದರ್ಶನದ ಹೋಗ್ಬೇಕು, ನಾವು ಕ್ಯೂನಲ್ಲೇ ಹೋಗ್ಬೇಕು. ಅದಕ್ಕೆ ಅವರಿಗೆ ಕೇರಳದವರಿಗೆ ಬಹಳ ಹಣ ಬೇಕಾದಂದು ಬೆಳೆದಾಗಿದೆ. ದಯವಿಟ್ಟು ಹಿರಿಯರು ನಾನು ಹೇಳಿದ ತಪ್ಪು, ಆದರೆ ಅವ್ರು ಹೇಳಿದ್ರೆ ಪಾಲನೆ ಮಾಡಬೇಕು. ನಮ್ಮ ದೇವಸ್ಥಾನ ಉದ್ಧಾರ ಆಗಲಿಕ್ಕೆ ನಮ್ಗೆ ಸ್ವಲ್ಪ ದಾರಿ ಮಾಡ್ಕೊಳ್ತೇನೆ, ನಿಮ್ಮಲ್ಲೇ ನಾವು ಮನೆ ಮಾಡ್ಕೊಳ್ತೇನೆ. ಸ್ವಾಮಿ ಶರಣಮಯ್ಯಪ್ಪ. ಅದಕ್ಕಾಗಿ ಈ ವೇದಿಕೆ ಮೇಲೆ ಮಾತಾಡಿಕೊಟ್ಟಂಥ ಇಲ್ಲಿಯ ಗುರುಸ್ವಾಮಿಗಳಿಗೂ ಮತ್ತು ಶಿವಾನಂದ ಭಕ್ತರಿಗೂ ಮತ್ತೊಮ್ಮೆ ನಮಸ್ಕರಿಸಿ ಸ್ವಾಮಿ ಶರಣ.